ವಿಶ್ವಭಾರತಿ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಸಬ್ಸ್ಕ್ರೈಬರ್ಸ್ಗೆ ನಮಸ್ಕಾರ. ರಾಜ್ಯದಲ್ಲಿ ಡಿ.ಕೆ. ಶಿವಕುಮಾರ್ ಸರ್ಕಾರ ಪ್ರಾರಂಭ ಆಗಿದೆ. ಇನ್ನು 2 ದಿನ ಕಳೆದಿಲ್ಲ. ಆಗಲೇ ರಾಮಲಿಂಗಾರೆಡ್ಡಿ ಖಾತೆಯ ವಿಚಾರವಾಗಿ ಅತೃಪ್ತಿಗೊಂಡು ರಾಜೀನಾಮೆ ನೀಡಿದ್ದಾರೆ. ಈಗ ಮತ್ತೊಂದು ವಿಕೆಟ್ ಪತನ ಆಗ್ತಕ್ಕಂಥ ಎಲ್ಲ ಸಾಧ್ಯತೆ ಹೆಚ್ಚಾಗಿದೆ. ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂತಹ ಕೆ.ಎಚ್. ಮುನಿಯಪ್ಪನವರು ನಮಗೆ ಆಹಾರ ಖಾತೆ ಬೇಡ, ಸಮಾಜ ಕಲ್ಯಾಣ ಇಲಾಖೆ ಖಾತೆ ಬೇಕು ಅಂತ ಹೇಳಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಖಾತೆ ಸರಿಯಾಗಿಲ್ಲ, ಸೀನಿಯಾರಿಟಿ ಮೇಂಟೈನ್ ಆಗಿಲ್ಲ. ರಾಮಲಿಂಗಾರೆಡ್ಡಿ 8 ಸಾರಿ, ನಾನು 8 ಸಾರಿ ಗೆದ್ದಿದ್ದೆ. ಈ ರೀತಿ 8, 7, 5, 6 ಎಲ್ಲ ಗೆದ್ದಿದ್ದಾರೆ. ಅದನ್ನ ಸಮತೋಲನವಾಗಿ ನೋಡ್ಬೇಕಾಗಿತ್ತು ಅಂತ ಹೇಳಿ ಕೆ.ಎಚ್. ಮುನಿಯಪ್ಪ ದೇವನಹಳ್ಳಿಯಲ್ಲಿ ಮಾಧ್ಯಮವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮಾದಾರ ಮಹಾಸಭಾ ಸಂಘಟನೆಗೊಂಡು ಕೆ.ಎಚ್. ಮುನಿಯಪ್ಪಗೆ ಸಮಾಜ ಕಲ್ಯಾಣ ಕೊಡಬೇಕು, ಸೀನಿಯಾರಿಟಿ ಆಧಾರದ ಮೇಲೆ DCM ಆದ್ರೂ ಕೊಡಬೇಕು, ಇಲ್ಲದೆ ಹೋದ್ರೆ ನಾವು ರಾಜ್ಯದ ಎಲ್ಲಾ ಕಡೆಗಳಲ್ಲಿ ಹೋರಾಟ ಮಾಡ್ತೀವಿ. ಎಡಗೈ ಸಮಾಜದ ಮುಖಂಡರಾಗಿರ್ತಕ್ಕಂಥ ಕೆ.ಎಚ್. ಮುನಿಯಪ್ಪ ನಮ್ಮ ಪ್ರತಿಬಿಂಬ, ನಮ್ಮ ಪ್ರತಿರೂಪ, ನಮ್ಮ ಸಮಾಜದ ಕಣ್ಣು. ಆದ್ರಿಂದ ಅವರಿಗೆ ಉನ್ನತ ಹುದ್ದೆ ನೀಡಲೇಬೇಕು ಅಂತೇಳಿ ದೇವನಹಳ್ಳಿಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮಾದಾರ ಮಹಾಸಭಾ ಒತ್ತಾಯಿಸಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಸುರೇಶ್ ಬಾಬು ಒಂದು ಪ್ರತ್ಯಕ್ಷ ವರದಿ ನಡೆಸಿದ್ದಾರೆ. ಬನ್ನಿ ನೋಡೋಣ. 2ನೇ ಅವಧಿಯ ಕಾಂಗ್ರೆಸ್ ಸರ್ಕಾರಕ್ಕೆ ವಿಘ್ನಗಳು ಪ್ರಾರಂಭ ಆಗಿದೆಯಾ? 3 ವರ್ಷ ಸುಸೂತ್ರವಾಗಿ ನಡೆದಂತಹ ಆಡಳಿತ, ಈಗ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆದ ನಂತರದಲ್ಲಿ ಕಾಂಗ್ರೆಸ್ ಒಳಗಡೆ ಇದ್ದಂತಹ ಬೇಗುದಿ, ಅಸಮಾಧಾನದ ಬೇಗುದಿ ಸ್ಫೋಟ ಆಗ್ತಾ ಇದೆ. ಈಗಾಗಲೇ ಸರ್ಕಾರ ಪ್ರಾರಂಭ ಆಗಿ 2 ದಿನ ಆಗಿಲ್ಲ. ಮೊದಲ ವಿಕೆಟ್ ರಾಮಲಿಂಗಾರೆಡ್ಡಿ ಅವರ ರೂಪದಲ್ಲಿ ಮೊದಲ ವಿಕೆಟ್ ಪತನ ಆಗಿದೆ. ಮುಂದೆ ಭವಿಷ್ಯ ಕರ್ನಾಟಕ ರಾಜ್ಯದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಆಡಳಿತದ ಭವಿಷ್ಯ ಏನು ಅನ್ನೋದು ಪ್ರಾರಂಭದಲ್ಲೇ ಗೊತ್ತಾಗ್ತಾ ಇದೆ. ಈಗ ಖಾತೆಗಳ ವಿಚಾರದಲ್ಲಿ ಅನೇಕ ರೀತಿಯ ಅಸಮಾಧಾನಗಳು ಒಗೆಯಾಡ್ತಾ ಇದ್ದು, ಈಗಾಗಲೇ ರಾಮಲಿಂಗಾರೆಡ್ಡಿ ರಾಜೀನಾಮೆ ಕೊಟ್ಟಿದ್ದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಉಸ್ತುವಾರಿ ಆಗಿರ್ತಕ್ಕಂಥ ಆಹಾರ ಸಚಿವರಾಗಿ ಮೊದಲ ಹಂತದಲ್ಲಿದ್ದು, ಈಗ 2ನೇ ಅವಧಿಗೂ ಆಹಾರ ಸಚಿವರಾಗಿರ್ತಕ್ಕಂಥ ಕೆ.ಎಚ್. ಮುನಿಯಪ್ಪನವರು ನನಗೂ ಈ ಖಾತೆಗೆ ಸಮಾಧಾನ ಇಲ್ಲ ಅಂತಕ್ಕಂಥ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಈ ನಿಟ್ಟಿನಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ, ದೊಡ್ಡಬಳ್ಳಾಪುರ, ದೇವನಹಳ್ಳಿ ಮತ್ತು ಹೊಸಕೋಟೆಯ ಜಿಲ್ಲಾ ಆಧಾರ ಮಹಾಸಭಾದ 100 ಜನ ಕಾರ್ಯಕರ್ತರು ಈಗ ದೇವನಹಳ್ಳಿಯಲ್ಲಿ ಜಮಾವಣೆಯಾಗಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಯಾವ ಕಾರಣಕ್ಕೂ ಈಗ ಆಹಾರ ಸಚಿವರಾಗಿ ಬೇಡ. ಈಗ ರಾಜ್ಯದ ಎಲ್ಲ ಕಡೆ, ರಾಜ್ಯದಾದ್ಯಂತ ಮಾದಾರ್ ಅಂದರೆ ಮಾದಿಗ ಸಮಾಜಕ್ಕೆ ಅಥವಾ ಎಡಗೈ ಸಮಾಜಕ್ಕೆ ಹೆಚ್ಚು ಓಟ್ಸ್ ಇದೆ. ಬಲಗೈಗಿಂತ ಎಡಗೈ ಸ್ಟ್ರಾಂಗ್ ಆಗಿದೆ. ಓಟ್ಸ್ ನಾವು ಜಾಸ್ತಿ ಇದ್ರೂ ನಮಗೆ ಸರ್ಕಾರದಲ್ಲಿ ಅಥವಾ ಖಾತೆಯ ವಿಚಾರದಲ್ಲಿ ನಮಗೆ ಅನ್ಯಾಯ ಆಗಿದೆ ಅಂತೇಳಿ ಮಾದಾರ ಮಹಾಸಭಾ ಇವತ್ತು ತೀರ್ಮಾನ ತಗೊಂಡಿದೆ. ಆ ನಿಟ್ಟಿನಲ್ಲಿ ಮಹಾಸಭಾದ ಮುಖ್ಯಸ್ಥರನ್ನು ಮಾತಾಡ್ಸೋಣ. ನಮಸ್ಕಾರ. ನಿಮ್ಗೆ ಏನು ಅನ್ಯಾಯ ಆಗಿದೆ, ಏನು ನ್ಯಾಯ ಆಗಬೇಕು? ನಮ್ಮ ಹಿರಿಯರಾದಂಥ ಕೆ.ಎಚ್. ಮುನಿಯಪ್ಪನವ್ರನ್ನ ಕಡೆಗಣಿಸಿ ಅವರಿಗೆ ಮತ್ತೆ ಕೊಟ್ಟಿದ್ದಂಥ ಆಹಾರ ಖಾತೆಯನ್ನು ಕೊಟ್ಟಿದ್ದಾರೆ. ಆದ್ದರಿಂದ ನಾವೆಲ್ಲರೂ ಇಡೀ ಜಿಲ್ಲೆಯಾದ್ಯಂತ, ಇಡೀ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ, ಎಲ್ಲ ಜಿಲ್ಲೆಗಳಲ್ಲಿ. ಆದ್ದರಿಂದ ಅವರಿಗೆ ಈ ಕೂಡಲೇ ಕ್ಯಾಬಿನೆಟಲ್ಲಿ ಅವ್ರಿಗೆ ಬೇರೆ ಸಚಿವ ಸಂಪುಟದಲ್ಲಿ ಅವ್ರಿಗೆ ಬೇರೆ ಖಾತೆ ಕೊಡಬೇಕಂತೇಳಿ ನಾವೆಲ್ಲ ಒತ್ತಾಯ ಮಾಡ್ತಾ ಇದ್ದೀವಿ. ಈಗ ನಮ್ಮವರೇ ನಮಗೆ ಊನ ಅಂತ ಹೇಳ್ತಾರೆ. ಹೈಕಮಾಂಡ್ ಯಾಕೆ ಈ ಊನನ ಅಥವಾ ಮುಂದೆ ಈ ಥರ ಆಗುತ್ತೆ ಅನ್ನೋ ಅಸಮಾಧಾನ ಪರಿಗಣಿಸಲಿಲ್ಲ, ಈ ಕೆ.ಎಚ್. ಮುನಿಯಪ್ಪನವ್ರು ಸರಿಯಾಗಿ ನಡೆಸ್ಕೊಳ್ಳಿಲ್ಲ ಅಂತಕ್ಕಂಥ ಅಸಮಾಧಾನ. ಈಗ ಒಳ ಮೀಸಲಾತಿ ವಿಚಾರದಲ್ಲಿ ಮಾದಿಗ ಸಮುದಾಯದ ಪರವಾಗಿ ಒಂದಷ್ಟು ಧ್ವನಿ ಎತ್ತಿದ್ರಿಂದ, ಗಟ್ಟಿ ಧ್ವನಿ ಎತ್ತಿದ್ರಿಂದ ಇತರೆಯವರೆಲ್ಲರೂ ಕೂಡ ಬೇಕಾಗಿ ಷಡ್ಯಂತ್ರ ನಡೆಸಿ ಇವರು ಕ್ಯಾಬಿನೆಟ್ ಒಳಗಡೆ ಇದ್ದರೆ ನಮ್ಮ ಕೆಲಸಗಳೇನು ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅಂತೇಳಿ ಷಡ್ಯಂತ್ರ ಮಾಡಿ ಇವ್ರನ್ನ ಕ್ಯಾಬಿನೆಟಿಂದನೇ ಹೊರಗಡೆ ಇಡುವಂಥ ಷಡ್ಯಂತ್ರ ಕೂಡ, ಕುತಂತ್ರ ಕೂಡ ಮಾಡ್ತಿದ್ದಾರೆ. ಅದಕ್ಕೆ ಇಡೀ ರಾಜ್ಯದ ಎಲ್ಲ ಮಾದಿಗ ಸಮುದಾಯ ಇವತ್ತು ಒಕ್ಕೂರಿನಿಂದ ಆಗ್ರಹ ಮಾಡ್ತದೆ. ಕೆ.ಎಚ್. ಮುನಿಯಪ್ಪನವರು ಮುಖ್ಯಮಂತ್ರಿ ಆಗೋದಕ್ಕೆ ಅರ್ಹತೆ ಇದೆ. ಅಂಥವ್ರಿಗೆ ಇಂಥ ಸಣ್ಣ ಸಣ್ಣ ಖಾತೆಗಳು, ಇವ್ರಿಗಿಂತ ಇವರು ಹುಟ್ಟಿರುವಂಥ ಮಕ್ಕಳ ವಯಸ್ಸಿನವ್ರಿಗೆ ನೀವು ಗೃಹ ಖಾತೆ, IT, BT, ಕೌಶಲ್ಯಾಭಿವೃದ್ಧಿ ಈ ಥರ ಕೊಟ್ಟು ನಮ್ಮ ಹಿರಿಯರಿಗೆ ಈ ಥರ ಮಾಡಿದ್ರೆ ನಾವು ಸಹಿಸ್ಕೊಂಡಿರೋಕ್ಕಾಗಲ್ಲ ಅಂತೇಳಿ ಇಡೀ ರಾಜ್ಯಾದ್ಯಂತ ಮಾದಿಗ ಸಮುದಾಯ ಇವತ್ತು ಹೋರಾಟ ಶುರು ಮಾಡಿದೆ, ಪ್ರತಿಭಟನೆ ಮಾಡ್ತಾ ಇದೆ, ಒಕ್ಕೂರ್ಲು ಆಗ್ರಹ ಮಾಡ್ತಾ ಇದೆ. ನಮ್ಮ ಕೆ.ಎಚ್. ಮುನಿಯಪ್ಪನವ್ರನ್ನ, ನಮ್ಮ ಅಸ್ಮಿತೆ ಅವರು, ನಮ್ಮ ನಾಯಕರವರು, ಅವ್ರಿಗೆ ಅವಮಾನ ಆದರೆ ನಾವ್ಯಾರು ಸಹಿಸೋದಿಲ್ಲ ಅಂತೇಳಿ ನಾವೆಲ್ಲರೂ ಕೂಡ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದೀವಿ. ಅಕಸ್ಮಾತ್ ಸಮಾಧಾನ ಪಡಿಸಿ ಸಾಕು ಈ ಹಂತಕ್ಕೆ ಮುಂದೆ ನೋಡೋಣ ಅಂತ ಸಮಾಧಾನ ಪಡಿಸಿದ್ರೆ ಯಾರೂ ಸಮಾಧಾನ ಇಲ್ಲ. ಈಗ ಕೆ.ಎಚ್. ಮುನಿಯಪ್ಪ ಸಾಹೇಬ್ರನ್ನೂ ಸಮಾಧಾನ ಮಾಡೋಕ್ಕಾಗಲ್ಲ. ನಾವು ಯಾರೂ ಇಡೀ ರಾಜ್ಯಾದ್ಯಂತ ಮಾದಿಗ ಸಮುದಾಯ ಸಮಾಧಾನವಾಗಿ ಆಗೋದಿಲ್ಲ. ಯಾಕೆಂದರೆ ಅವಮಾನ ಆದಾಗ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದರೆ, ನಿನಗೆ ಗೌರವ ಇಲ್ಲದ ಸ್ಥಾನದಲ್ಲಿ ನೀನು ಅಲ್ಲಿದ್ದು ಏನೋ ಉಪಯೋಗ ಆಗುತ್ತೆ ಅಂತ. ಅದಕ್ಕೆ ನಾವು ಅವಮಾನ ಆದಾಗ ನಾವು ಅದನ್ನು ಸಹಿಸೋಕ್ಕೆ ರೆಡಿ ಇಲ್ಲ. ನಾವು ಕೆ.ಎಚ್. ಮುನಿಯಪ್ಪ ಸಾಹೇಬ್ರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ, ನಿಮ್ಗೆ ಗೌರವ ಕೊಟ್ಟರೆ ನೀವು ಗೌರವ ನಡ್ಕೊಳ್ಳಿ, ಇಲ್ಲ ಅಂತಂದರೆ ನೀವು ಒಂದು ಸೂಕ್ತ ಆದೇಶ ಕೊಡಿ, ನಾವು ಏನು ಮಾಡಬೇಕು ನಾವು ರಾಜ್ಯ ಎಲ್ಲ ಆ ತೀರ್ಮಾನ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಇದು ಮಾದಾರ ಮಹಾಸಭಾದ ಉದ್ದೇಶ. ಈಗಾಗಲೇ CM ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಮೊದಲ ಪತ್ರಿಕಾಗೋಷ್ಠಿಯಲ್ಲೇ ಮಾತನಾಡಿ, ನಾನು ಕೇವಲ 2 ವರ್ಷಕ್ಕಿರಲ್ಲ, 2000 ನೆಕ್ಸ್ಟ್ 28ರ ಚುನಾವಣೆಗೂ ನಾವೇ CMಗಳಾಗ್ತೀವಿ, ನಾವೇ ಅಧಿಕಾರನ ಪಡ್ಕೊಳ್ತೀವಿ. ಆ ನಿಟ್ಟಿನಲ್ಲಿ ಕಾರ್ಯಕರ್ತರು ಮತ್ತು ರಾಜ್ಯದ ಜನತೆ ಭಯ ಪಡೋದು ಬೇಡ ಅಂತ ಹೇಳಿದರು. ಆದರೆ ಪ್ರಾರಂಭದಲ್ಲೇ ಈ ವಿಘ್ನ ಯಾವುದರ ಮುನ್ಸೂಚನೆ?
ಶಶಾಂಕ್ ಜೊತೆ ಸುರೇಶ್ ಬಾಬು, ವಿಶ್ವಭಾರತಿ, ದೇವನಹಳ್ಳಿ. ನೀವಿನ್ನು ಆರ್ಟ್ ವಿಶ್ವಭಾರತಿ 24 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.